ಹಾಯ್, PRS ಹೆಲ್ದಿ ಕುಕ್ಕಿಂಗ್ ಸ್ವಾಗತ. ಇವತ್ತಿನ ರೆಸಿಪಿ ಬದನೆಕಾಯಿ ಟೊಮಾಟೊ ಹಾಕ್ಬಿಟ್ಟು ಹಸಿ ಗೊಜ್ಜು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಸಿಂಪಲ್ ಅಂದರೆ ಸಿಂಪಲ್ ಗೊಜ್ಜಿದು, ಕೈಯಲ್ಲೇ ಮಾಡ್ಬೋದು. ಅದಕ್ಕೆ ಬೇಕಾಗಿರೋಂಥ ಐಟಮ್ಸು ಏನೇನು ಇಟ್ಟಿದ್ದೀನಿ ನೋಡ್ಕೊಳ್ಳಿ. ಬದನೆಕಾಯಿ ಒಂದು 2 ರಿಂದ 3 ಹಾಕ್ಕೊಂಡಿದ್ದೀನಿ. ಟೊಮೊಟೊ ದಪ್ಪ ಇರೋದು 2 ಹಾಕ್ಕೊಂಡಿದ್ದೀನಿ. ಉಪ್ಪು, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ನೋಡಿ ಇಷ್ಟೇ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಇದಕ್ಕೂ ಹಸಿ ಮೆಣಸಿನಕಾಯಿ ಹಾಕ್ತಾ ಇಲ್ಲ. ಹಸಿ ಮೆಣಸಿನಕಾಯಿ ಯಾಕೆ ಮಾಡ್ತಾರೆ, ನಾನು ಹಸಿ ಮೆಣಸಿನಕಾಯಿ ಹೇಳ್ತಾ ಇದ್ದೀನಲ್ವ, ಯಾವುದಕ್ಕೂ ಹಾಕಲ್ಲ. ಒಣಮೆಣಸಿನಕಾಯಿ ಇದನ್ನ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ವೆರಿ ಸಿಂಪಲ್ ರೆಸಿಪಿ ಇದು, ನೋಡ್ಕೊಳ್ಳಿ. ನೋಡಿ, ಕುಕ್ಕರ್ ಬದನೆಕಾಯಿ ಹಾಕ್ತಾ ಇದ್ದೀನಿ. ಟೊಮೊಟೊನು ಅದಕ್ಕೆ ಹಾಕ್ಬಿಡಿ, ಮೆಣಸಿನಕಾಯಿನೂ ಅದಕ್ಕೆ ಹಾಕ್ಬಿಡಿ, ಉಪ್ಪನ್ನು ಅದಕ್ಕೆ ಹಾಕೊಂಡ್ಬಿಟ್ಟು ಇದಕ್ಕೆ ಕುಡಿಯೋ ನೀರು 1 ಗ್ಲಾಸ್ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೆ ನೀರು ವೇಸ್ಟ್ ಮಾಡಬೇಡಿ, ಅದಕ್ಕೆ ಕಲ್ಸ್ಕೊಳಕ್ ಚೆನ್ನಾಗಿರುತ್ತೆ. ಕುಡಿಯೋ ನೀರು ಮಾತ್ರ 1 ಗ್ಲಾಸ್ ಅಷ್ಟು ಹಾಕ್ಬಿಟ್ಟು ಒಂದೇ 1 ವಿಜಲ್ ಕೂಗಿಸ್ಕೊಂಡ್ಬಿಡಿ, ಸಾಕು. ನೋಡಿ, ಇಷ್ಟು ಅದಕ್ಕೆ ಬೇಯಿಸ್ಕೊಂಡ್ಬಿಡಿ. ಮೆಣಸಿನಕಾಯಿ, ಬದನೆಕಾಯಿ, ಟೊಮೊಟೊ. ಈ ಟೊಮೊಟೊ ಹಿಂಗೆ ತಗೊಂಡು ಸಿಪ್ಪೆ ಎಲ್ಲ ಪ್ಲೇಟ್ಗೆ ಹಾಕೊಂಡ್ಬಿಟ್ಟು ಸಿಪ್ಪೆ ಎಲ್ಲ ಈ ತರ ಸುಲ್ಕೊಂಡ್ಬಿಡಿ. ಸಿಪ್ಪೆ ಎಲ್ಲ ಕ್ಲೀನಾಗಿ ಈ ತರ ಸುಲ್ಕೊಂಡ್ಬಿಡಿ. ನೋಡಿ, ಈ ತರ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಬರೀ ಇದು ಮಾತ್ರ ಇಟ್ಕೊಂಡ್ಬಿಡಿ. ಒಳಗಡೆ ಇರೋದು ಸಿಪ್ಪೆ ಎಲ್ಲ ತೆಗೆದ್ಬಿಡೋಣ. ನೋಡಿ, ಬೇಯಕ್ಕಿಟ್ಟಿದ್ನೆಲ್ಲ ನೀರು, ಅದನ್ನ ವೇಸ್ಟ್ ಮಾಡಬೇಡಿ. ಅದನ್ನ ಬಸ್ಕೊಂಡ್ಬಿಡಿ, ಈ ತರ ಬಗ್ಗಿಸ್ಕೊಂಡ್ಬಿಡಿ. ಬಗ್ಗಿಸ್ಕೊಂಡ್ಬಿಟ್ಟು ಈರುಳ್ಳಿ ನೋಡಿ ಅದಕ್ಕೆ ಹಾಕ್ತಾ ಇದ್ದೀನಿ. ನೋಡಿ, ಬೆಳ್ಳುಳ್ಳಿ ಚೆನ್ನಾಗಿ ಜಜ್ಕೊಂಡಿದ್ದೀನಿ. 3 ರಿಂದ 4 ಹಾಕೊಂಡಿದ್ದೀನಿ. ನೀವು ಇದೇ ತರ ಚೆನ್ನಾಗಿ ಜಜ್ಕೊಂಡ್ಬಿಟ್ಟು ಹಾಕ್ಬಿಡಿ. ನೋಡಿ, ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಒಂದು 50% ಬೆಳ್ಳುಳ್ಳಿ ತರನೇ ಇದು ಜಜ್ಕೊಂಡಿದ್ದೀನಿ. ಇದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮೆಣಸಿನಕಾಯಿ ನೀವು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮೆಣಸಿನಕಾಯಿನೂ ಅದಕ್ಕೆ ಹಾಕೊಂಡು ಚೆನ್ನಾಗಿ ಕಲಸ್ಬಿಡಿ. ನೋಡಿ, ಈ ತರ ಚೆನ್ನಾಗಿ ಕಲಸ್ಬಿಡಿ. ನೋಡಿ, ಒಣಮೆಣಸಿನಕಾಯಿನೂ ಕಲಸ್ಬಿಟ್ಟಿದ್ದೀನಿ. ಕಲಸ್ಬಿಟ್ಟು ನೋಡಿ, ಈ ತರ ಹೊಟ್ಟೆಲ್ಲೂ ಸಪ್ರೇಟ್ ಆಗಿ ತಕೊಂಡ್ಬಿಡಿ. ನೋಡಿ, ಟೊಮೊಟೊನು ಈ ತರ ನುಣ್ಣು ಕಲ್ಸ್ಕೊತಾ ಇದ್ದೀನಿ, ನೋಡ್ಕೊಂಡ್ಬಿಡಿ. ಬೇಯಿಸಿರ್ತೀವಲ್ವಾ, ಅದು 1 ವಿಜಲ್ ಕೂಗಿದ್ರೆ ಸಾಕು. ಬದನೆಕಾಯಿನೂ ಟೊಮೊಟೊ ಬೇಗ ಬೆಂದ್ಬಿಡ್ತವೆ. ಈ ತರ ನುಣ್ಣು ಕಿವುಚ್ಕೊಳ್ಳಿ. ನೋಡಿ, ಈ ತರ ನುಣ್ಣು ಕಿವುಚ್ಕೊಂಡಿದ್ದೀನಿ. ಈಗ ಇದನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಬದನೆಕಾಯಿ ಹಾಕೋತೀನಿ. ನೋಡಿ, ಬದನೆಕಾಯಿ ನೋಡಿ, ಟೊಮೊಟೊ ಆಯ್ತು. ನೆಕ್ಸ್ಟ್ ಬದನೆಕಾಯಿನೂ ಟೊಮೊಟೊ ತರಾನೇ ನುಣ್ಣು ಕಿವುಚ್ಕೊಂಡಿದ್ದೀನಿ. ಇದನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಉಪ್ಪು ಒಂದ್ಸಲ ಸಾಲದ ಒಂದ್ಸಲ ನೋಡ್ಬಿಟ್ಟು ಟೇಸ್ಟ್ ಮಾಡಿ ನುಣ್ಣಗೆಲ್ಲ ಮಿಕ್ಸ್ ಮಾಡಿಬಿಡಿ. ನೋಡಿ, ಈ ತರ ಚೆನ್ನಾಗಿ ತಿರ್ಗಿಸ್ಕೊಂಡ್ಬಿಡಿ. ಎಲ್ಲ ಸಾಂಬಾರ್ಗಿಂತ ಎಲ್ಲದಕ್ಕಿಂತ ಮುದ್ದೆ ಸೂಪರ್ ಆಗಿರುತ್ತೆ ರೀ ಇದು. ಇದ್ರ ಮುಂದೆ ಯಾವ ಸಾಂಬಾರ್ಗಳು ಇರಲ್ಲ. ಮುದ್ದೆಗೆ ಅಷ್ಟು ಚೆನ್ನಾಗಿರುತ್ತೆ. ಇದು ಏನಿಲ್ಲ, ಬೇಯಿಸ್ಬಿಟ್ಟು ಹಸಿ ಗೊಜ್ಜು ಈಸಿಯಾಗಿ ಮಾಡ್ಕೋಬಹುದು. ನೋಡಿ, ಈ ತರ ಚೆನ್ನಾಗಿ ತಿರ್ಗಿಸ್ಕೊಂಡ್ಬಿಡಿ. ನೋಡಿ, ಟೊಮೊಟೊನು ಬದನೆಕಾಯಿ ಬೇಯಿಸ್ಬಿಟ್ಟು ಗೊಜ್ಜು ರೆಡಿ ಆಗಿದೆ. ಇದು ಒಬ್ಬೊಬ್ಬರೇ ಇಬ್ಬಿಬ್ರೆ ಇದ್ದಾಗ, ಅಯ್ಯೋ ಯಾರಪ್ಪ ತಿಂಡಿ ಅಂತ ಅಂದಾಗ ಬಿಸಿ ಬಿಸಿ ಮುದ್ದೆ ಮಾಡ್ಕೊಳ್ಳಿ, ಅಥವಾ ಒಂದೇ ಒಂದು ರೊಟ್ಟಿ ಹಾಕೊಂಡ್ಬಿಟ್ರು ಸೈಡ್ಗೆ ಇದು ಹಾಕೊಂಡು ತಿಂದ್ರೆ ತುಂಬಾ ಟೇಸ್ಟ್ ಇರುತ್ತೆ ರೀ, ಸೂಪರ್ ಆಗಿರುತ್ತೆ. ಬೇಕಿದ್ರೆ ಟೇಸ್ಟ್ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ. ಓಕೆ, ಬಾಯ್, ಥ್ಯಾಂಕ್ ಯು.